ಹೀಗೆ ಶಿವಕುಮಾರ್ ಪರ್ವ ಇವತ್ತಿಂದ ಶುರುವಾಗ್ತಿದೆ. ಸಿದ್ದರಾಮಯ್ಯನವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಜೊತೆಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಆಶೀರ್ವಾದವನ್ನು ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಇವತ್ತಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಆಹ್ವಾನವನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆ ಮೂಲಕ ತಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಕಾರ್ಯಕ್ರಮದಲ್ಲಿ ತಾವು ಕೂಡ ಉಪಸ್ಥಿತರಿರಬೇಕು ಅನ್ನುವಂಥದ್ದನ್ನು ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಯತೀಂದ್ರ ಅವ್ರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಸಂಪುಟ ಫೈನಲ್ ಲಿಸ್ಟ್ ಬಗ್ಗೆ ಮಹತ್ವದ ಚರ್ಚೆಯೂ ಕೂಡ ಈ ಸಂದರ್ಭದಲ್ಲಿ ನಡೀತಾ ಇದೆ. ಯಾಕೆಂದರೆ ಇಲ್ಲಿ ಇವರಿಬ್ಬರು ನಾಯಕರುಗಳು ಇದ್ದಾಗಲೇ ಬಹುತೇಕ ಈ ಪಟ್ಟಿ ಹೊರ ಬೀಳ್ಬೋದು. ಯಾಕೆಂದರೆ ಅಂತಿಮವಾದಂಥ ಈಗ ಮೊನ್ನೆ ನೀವು ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಗಮನಿಸಿರ್ಬೋದು. ಮೊದಲಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಅದಾದ ನಂತರ ಬಂದು ಪ್ರತ್ಯೇಕ ಕೊಠಡಿಯಲ್ಲಿ ಕೂರ್ತಾರೆ, ಅಲ್ಲಿಂದ ಹೈಕಮಾಂಡ್ಗೆ ಕರೆ ಮಾಡ್ತಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ ನಡೆಯುವಂಥ ಒಂದು ಸಾಮಾನ್ಯ ಸಂಪ್ರದಾಯ. ಆ ಸಂಪ್ರದಾಯದ ಪ್ರಕಾರವಾಗಿ ಅವರು ಅಧಿಕಾರದ ಬದಲಾವಣೆಗಳಾಗುತ್ತೆ. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ. ಈಗ ಇವರಿಬ್ಬರು ನಾಯಕರುಗಳು ಕುಳಿತು ಮತ್ತೆ ಇನ್ನೊಂದು ಸಲ ಹೈಕಮಾಂಡ್ ಜೊತೆಗೆ ಮಾತಾಡಿದಾಗ ಹೈಕಮಾಂಡ್ನವರು ಅಂತಿಮವಾಗಿ ರೆಡಿ ಮಾಡಿರುವಂತಹ ಪಟ್ಟಿಯನ್ನು ಇವ್ರ ಜೊತೆ ಹೇಳಿ ನಂತರ ಅದನ್ನು ಬಿಡುಗಡೆ ಮಾಡಬಹುದು. ಬಹುತೇಕ ಇನ್ನೊಂದು 10-15 ನಿಮಿಷದಲ್ಲಿ ಈ ಹೊಸ ಪಟ್ಟಿ ಪ್ರಕಟ ಆಗುವಂತಹ ನಿರೀಕ್ಷೆ ಇದೆ. ಅಥವಾ ಕಡೆ ಕ್ಷಣದ ಬದಲಾವಣೆಗಳನ್ನು ಹೊರತುಪಡಿಸಿ ಬಹುತೇಕ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಈ ಪಟ್ಟಿ ಹೊರಗಡೆ ಬರಬಹುದು. ಇವನವರೇ ಈಗಾಗಲೇ ಬಹಳಷ್ಟು ಪಟ್ಟಿ ಮಾಡಿದರು ನಿರೀಕ್ಷೆಗಳ ಬಗ್ಗೆ, ಭರವಸೆಗಳ ಬಗ್ಗೆ. ಯಾಕೆಂದರೆ ಅವರು ಪ್ರತಿಪಕ್ಷವಾಗಿ ಕೇಳುವಂಥ ಭರವಸೆ ಮಾತ್ರ ಅಲ್ಲ, ಅದು ಬಹುಶಃ ರಾಜ್ಯದ ಜನ ಕೂಡ ಆ ರೀತಿಯಂಥ ಒಂದು ಭರವಸೆ ಕೇಳಿದ್ರೆ. SCP TSP ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು, ಅಥವಾ ವಾಲ್ಮೀಕಿ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದರು. ಈ ರೀತಿಯಾದಂತಹ, ಯಾಕಂದರೆ ಸರ್ಕಾರಕ್ಕೆ ಇರುವಂತಹ ಬಹಳ ಮುಖ್ಯವಾದ ಸವಾಲುಗಳು ಈ ವಿಚಾರಗಳಲ್ಲಿ ಇದ್ದೇ ಇದ್ದಾವೆ. ನಿಮ್ಮ ಆರ್ಥಿಕ ಕ್ರೋಢೀಕರಣದ ವಿಚಾರ ಒಂದು ಭಾಗ. SCP TSPಯನ್ನು ತಂದವರೇ ನಾವು ಅನ್ನೋಂಥ ಖುಷಿಯಿಂದ ಹೇಳ್ಕೊಂತೀರಿ. BJPಯವರು ಈ SCP TSP ಹಣವನ್ನು ಬೇರೆ ವಿಚಾರಗಳಲ್ಲಿ ಬಳಕೆ ಮಾಡಿದಾಗ ಶಾಸನ ಸಭೆಯೊಳಗಡೆ ನಿಂತು ಭಾಳ ದೊಡ್ಡ ಧ್ವನಿಯಲ್ಲಿ ಹೇಳಿದಂಥವ್ರು, ಸಾಂವಿಧಾನಿಕ ಮೌಲ್ಯಗಳ ಬಗ್ಗೆ ಮಾತನಾಡಿದಂಥವ್ರು ನಿಮ್ಮ ಪಕ್ಷದ ನಾಯಕರುಗಳು. ಈಗ ನೀವೇ ಅದರಲ್ಲೇ ಒಂದು ಕ್ಲಾಸಲ್ಲಿ ನೀವುಗಳೇ ಬಿಟ್ಟಿರ್ತೀರಿ. ಇಂಥದಕ್ಕೂ ಕೂಡ ಬಳಕೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನೀವು ಕಾನೂನಾತ್ಮಕವಾಗಿ ಒಂದು ಅವಕಾಶವನ್ನು ಸೃಷ್ಟಿ ಮಾಡ್ಕೊತೀರಿ. ಅದನ್ನು ಬಳಕೆ ಮಾಡ್ಕೊಂಡು ಬೇರೆದಕ್ಕೆ ಬಳಕೆ ಮಾಡ್ಕೊಳ್ತೀರಿ. ಈಗ ಏನು ಮಾಡ್ತೀರಿ ಅಂತೇಳಿ ಈ ವಿರೋಧ ಪಕ್ಷದವರು ಚಂದ್ರಶೇಖರ್ ಅವರು ಹೇಳಿದ್ದಲ್ಲಿ ತಪ್ಪಿದೆ ಅಂತ ನಾನು ಹೇಳೋದಿಲ್ಲ. ವಾಸ್ತವವಾಗಿ ಏನು ನಡೀತಾ ಇದೆ ಅಂದರೆ, ಈ ದುಡ್ಡನ್ನು ಅವರ ಸಮುದಾಯಕ್ಕೋಸ್ಕರ ಇಟ್ಟಂಥ ದುಡ್ಡನ್ನು, ಅವರ ಡೆವಲಪ್ಮೆಂಟಿಗೆ ಇಟ್ಟಂಥ ದುಡ್ಡನ್ನು ನೀವು ಬಳಕೆ ಮಾಡ್ತೀರಿ. ಬಟ್ ಅವರು ಒಂದು ಆಲೋಚನೆ ಮಾಡಬೇಕು, ಆ ದುಡ್ಡು ಬಳಕೆ ಹೇಗೆ ಆಗಿದೆ. ಮಾಡಿದ್ದು ಸರಿ ಇದೆ, ಏನು ಮಾಡಿದರೂ ಕೂಡ ಅವರ ವೆಲ್ಫೇರಿಗೋಸ್ಕರನೇ ಮಾಡಿದೆ. ಅವರಿಗೆ ಕೊಡುವಂಥ ಯೋಜನೆಗಳ ವಿಚಾರಗಳಿಗೆ ಕೊಟ್ಟಿದ್ದಾರೆ ಹೊರತು ಅದನ್ನು ಬೇರೆ ಸಮುದಾಯಗಳಿಗೆ ಯೋಜನೆ ಮಾಡ್ತಕ್ಕಂಥದ್ದು ಮಾಡಲಿಲ್ಲ ಅಂತೇಳಿದು ಒಂದು ಸ್ಪಷ್ಟ ಇದೆ. ಮತ್ತು ಹೇಳಿದ್ರು ಅದು ನಿಗಮದಲ್ಲಿ ದುಡ್ಡು ಅಷ್ಟು ಖರ್ಚಾಯಿತು, ಇಷ್ಟು ಖರ್ಚಾಯಿತು, ಅಷ್ಟು ಆ ಚುನಾವಣೆ ಕೊಟ್ರಿ, ತೆಲಂಗಾಣ ಚುನಾವಣೆ ಕೊಟ್ರಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಫ್ಲೋರ್ ಆಫ್ ದ ಹೌಸಲ್ಲಿ ಏನು ಹೇಳಿದರು, 80 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ಅದನ್ನು ವಸೂಲು ಮಾಡಿದ್ದೀವಿ. ಯಾರು ಆ ದುಡ್ಡನ್ನು ಅವ್ಯವಹಾರ ಮಾಡಿದ್ದಾರೋ ಅದು ವಸೂಲು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹೊರತು ಆ ದುಡ್ಡು ಅವ್ಯವಹಾರ ಆಗಿದೆ ಅಂತ ಒಪ್ಪಿಕೊಂಡು ತಿಂದಿದ್ದೇವೆ ಅಂತ ಹೇಳಲಿಲ್ಲ. ಆಗಿದ್ದನ್ನು ಅದು ರಿಕವರಿ ಮಾಡಿದ್ದೇವಲ್ಲ, ರಿಕವರಿ ಆಗಿದೆಯಲ್ಲ. ಎಲ್ಲ ಕಡೆಗಳಲ್ಲಿ ಬ್ಯಾಂಕ್ಗಳಲ್ಲಿ ಅವ್ಯವಹಾರ ಆಗೋದಿಲ್ವಾ? ಇವರ ಕಾಲದಲ್ಲಿ ಆಗಿರಲಿಲ್ವಾ? ಎಲ್ಲ ಕಡೆ ಆಗ್ತದೆ. ಯಾವಾಗ ವಿಚಾರ ಗಮನಕ್ಕೆ ಬರ್ತದೆ ಆವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿದ್ದಂಥ ವಿಚಾರವನ್ನು ಫ್ಲೋರ್ ಆಫ್ ದ ಹೌಸಲ್ಲಿ ಹೇಳುವುದಕ್ಕೆ ಅದನ್ನು ಒಪ್ಪಿಕೊಳ್ಳುವಂಥ ಸೌಜನ್ಯತೆ ಕೂಡ ಇರಬೇಕು. ವಸೂಲು ಮಾಡಿದ್ದು ಅಂದರೆ ಹೇಗೆ, ಅವ್ಯವಹಾರ ಆಗಿದ್ದಕ್ಕಾಗಿ ಮಾಡಿದ್ದೇವೆ. ಹಾಗಾಗಿ ಜಸ್ಟ್ ಮಾತಾಡ್ತೀವಿ. ಈಗಾಗಲೇ ಸಂಪುಟದ ಸದಸ್ಯರುಗಳ ಬಗ್ಗೆ ಸಚಿವರ ಪಟ್ಟಿಯನ್ನು ಹಿಡಿದು ಶಿವಕುಮಾರ್ ಅವರು ಕರೆಯನ್ನು ಮಾಡಿದರೆ, ಕಾರಣ ಕುರಿತು ನೂತನ ಸಚಿವರ ಪಟ್ಟಿಯನ್ನು ಹಿಡಿದು ಶಿವಕುಮಾರ್ ಅವರು ಕರೆ ಮಾಡಿದ್ದಾರೆ. ಪರಮೇಶ್ವರ್ ಅವ್ರ ಜೊತೆಗೆ ಚರ್ಚೆ ಮಾಡುತ್ತಾ ಸಂಪುಟ ಸೇರುವ ಸಚಿವರಿಗೆ ಅವರು ಕರೆಯನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ಸಂಪುಟಕ್ಕೆ ಸೇರೋದಕ್ಕಿದೆಯಲ್ಲ ಅವ್ರಿಗೆ ಒಬ್ಬೊಬ್ಬರಿಗೂ ಕೂಡ ಮುಖ್ಯಮಂತ್ರಿಯವರು ಕರೆ ಮಾಡಿ ಹೇಳುವಂಥದ್ದು ಸಂಪ್ರದಾಯ. ಆ ಸ್ವರೂಪದಲ್ಲೇ ಮಂತ್ರಿಗಳಾಗುವಂಥ ಅವಕಾಶಗಳು ಯಾರಿಗೆಲ್ಲ ಸಿಗುತ್ತೆ ಅಂಥವ್ರುಗಳನ್ನು ಮಂತ್ರಿಯನ್ನು ಮಾಡುವಂಥದ್ರ ಕಡೆಗೆ ಈಗ ಪ್ರಮಾಣ ವಚನಕ್ಕೆ ಸೂಚನೆ ಹೋಗ್ತಾ ಇದೆ. ಫೋನ್ನಲ್ಲಿ ಕರೆ ಹೋಗ್ತಾ ಇದೆ. ಶಿವಕುಮಾರ್ ಅವರಿಗೆ ಖುದ್ದಾಗಿ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಸಚಿವರುಗಳಿಗೆ, ತನ್ನ ಕ್ಯಾಬಿನೆಟ್ ಸೇರಲಿರುವಂತಹ ಸಚಿವರುಗಳಿಗೆ ಅವರು ಕರೆಯನ್ನು ಮಾಡ್ತಾ ಇದ್ದಾರೆ. ಅಂತೇಳಿ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಪರಮೇಶ್ವರ್ ಅವರು ಜೊತೆಲಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯ ಅವರನ್ನ ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರು ಭೇಟಿ ಮಾಡಿದ್ರು. ಅವರು ಆಶೀರ್ವಾದ ಪಡ್ಕೊಂಡು ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೀವು ಬರಬೇಕು, ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತಂದ್ರು. ಇನ್ನೊಂದು ಕಡೆ ಶಾಸಕ MB ಪಾಟೀಲ್ಗೆ ಸಚಿವ ಸ್ಥಾನ ಕನ್ಫರ್ಮ್ ಆದಂತ ಹಿನ್ನೆಲೆಯಲ್ಲಿ ಅವ್ರ ಬೆಂಬಲಿಗರು ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ, ಶುಭ ಹಾರೈಕೆಗಳನ್ನ ತಿಳಿಸ್ತಾ ಇದ್ದಾರೆ.
ಬೆಂಬಲಿಗರು ಕೂಡ ಒಂದು ಈಗಾಗಲೇ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಕರೆ ಹೋಗಿದೆ. ಡಿ ಕೆ ಶಿವಕುಮಾರ್ ಅವರಿಂದ ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಕರೆ ಹೋಗಿದೆ. ತಾವು ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಬೇಕು ಅನ್ನುವಂತಹ ಕರೆ ಹೋಗಿದೆ. ಎಂ ಬಿ ಪಾಟೀಲ್ ಅವ್ರಿಗೂ ಕೂಡ ಕರೆ ಹೋಗಿದೆ ಶಿವಕುಮಾರ್ ಅವರಿಂದ. ಎಂ ಬಿ ಪಾಟೀಲ್ರಿಗೂ ಕೂಡ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಬನ್ನಿ ಅನ್ನುವಂತಹ ಆಹ್ವಾನವನ್ನು ಈಗಾಗಲೇ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಈ ಮಾತನ್ನು ಈಗಾಗಲೇ ಎಂ ಬಿ ಪಾಟೀಲ್ರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ತನಗೆ ಮಂತ್ರಿ ಆಗೋದಕ್ಕೆ ಕರೆ ಮಾಡಿದ್ದಾರೆ, ನಾನು ಮಂತ್ರಿ ಆಗ್ತಾ ಇದ್ದೀನಿ ಅನ್ನುವಂತ ಹೇಳಿದ್ದಾರೆ. ಹಿರಿಯ ನಾಯಕರುಗಳಿಗೆ ಧನ್ಯವಾದವನ್ನು ಕೂಡ ಅವರು ಸಮರ್ಪಿಸಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಕರೆ ಹೋಗಿದೆ. ಈಗಾಗಲೇ ಮಂತ್ರಿ ಆಗೋದಕ್ಕೆ ಅವಕಾಶವನ್ನ ಕೇಳಿದ್ದಾರೆ. ರಾಮಲಿಂಗ ರೆಡ್ಡಿ ಅವ್ರಿಗೂ ಕೂಡ ಕರೆ ಹೋಗಿದೆ. ತಾವು ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಬನ್ನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೀಗೆ ಈಗ ಒಬ್ಬೊಬ್ಬರಾಗಿ ಸಚಿವರುಗಳಿಗೆ ನೋಡಿ, ಶರಣ್ ಪ್ರಕಾಶ್ ಪಾಟೀಲ್ರ ಹೆಸರು ಈ ಪಟ್ಟಿಯಲ್ಲಿ ನಮಗೆ ಆರಂಭಿಕ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ವು. ಆದರೆ ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಹೀಗಾಗಿ ಕಲಬುರಗಿ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ತನ್ನ ಆಪ್ತರನ್ನ ಮಂತ್ರಿಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಕಳೆದ ಬಾರಿಯ ಸಿದ್ದರಾಮಯ್ಯನವರ ಸರ್ಕಾರದ ಅಂದರೆ 2013ರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಧ್ಯದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ರನ್ನ ಸಂಪುಟದಿಂದ ಕೈಬಿಡಲಾಗಿತ್ತು. ಆದರೆ ಈಗ ಅವರಿಗೆ ಪೂರ್ಣ ಅವಧಿ ಸಿಗುವಂತಹ ಲಕ್ಷಣ ಕಾಣ್ತಾ ಇದೆ. ಒಬ್ಬ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ರು. ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಕರೆ ಹೋಗಿದೆ. ಈ ಬಾರಿ ಮಂತ್ರಿ ಆಗಿ ಅನ್ನುವಂಥ ಆಹ್ವಾನವನ್ನು ಅವ್ರಿಗೂ ಕೂಡ ನೀಡಲಾಗಿದೆ ಅನ್ನುವಂಥದ್ದು. ರಾಮಲಿಂಗ ರೆಡ್ಡಿ ಅವ್ರಿಗೆ ಈಗಾಗಲೇ ಕರೆ ಹೋಗಿದೆ, ಅವ್ರಿಗೂ ಕೂಡ ಮಂತ್ರಿ ಆಗಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಹೇಗೂ ಜೊತೆಯಲ್ಲಿದ್ದಾರೆ, ಅವರು ಕೂಡ ಮಂತ್ರಿ ಆಗುವಂಥದ್ದು ಕನ್ಫರ್ಮ್. ಅವ್ರಿಗೂ ಕೂಡ ಕರೆ ಹೋದ ನಂತರನೇ ಬಹುತೇಕ ಅವರು ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಚರ್ಚಿಸಿ ನಂತರ ಈಗ ಜೊತೆಯಲ್ಲಿನೇ ಹೋಗ್ತಾ ಇದ್ದಾರೆ. ಪರಮೇಶ್ವರ್ ಅವರು ಕೂಡ ಮಂತ್ರಿ ಆಗ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಕೂಡ ಮಂತ್ರಿ ಆಗುವಂಥದ್ದು ಈಗ ಕನ್ಫರ್ಮ್ ಆಗಿದೆ. ಹಾಗೆಯೇ ಈಶ್ವರ್ ಖಂಡ್ರೆ ಅವ್ರಿಗೆ ಈಗಾಗಲೇ ಕರೆ ಹೋಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಕರೆ ತಲುಪಿದೆ. ಯತೀಂದ್ರ ಯುಟಿ ಖಾದರ್ ಅವ್ರಿಗೂ ಕೂಡ ಈಗಾಗಲೇ ಕರೆಯನ್ನ ಮಾಡಲಾಗಿದೆ. ಅವ್ರಿಗೂ ಕೂಡ ಮಂತ್ರಿ ಆಗುವಂಥದ್ದಕ್ಕೆ ಆಹ್ವಾನವನ್ನ ನೀಡಿದ್ದಾರೆ. ಈಶ್ವರ್ ಖಂಡ್ರೆ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಯುಟಿ ಖಾದರ್, ಯತೀಂದ್ರ. ಇನ್ನು ಡಿ ಕೆ ಶಿವಕುಮಾರ್ ಅವರ ಕರೆ ಬರ್ತಾ ಇದ್ದಂತೆಯೇ ಶರಣ್ ಪ್ರಕಾಶ್ ಪಾಟೀಲ್ರ ನಿವಾಸದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಶರಣ್ ಪ್ರಕಾಶ್ ಪಾಟೀಲ್ಗೆ ಶಾಲು ಹಾಕಿ ಅಭಿಮಾನಿಗಳು ಅಭಿನಂದಿಸಿದ್ದಾರೆ. ಈ ಮೂಲಕ ಮತ್ತೊಂದು ಬಾರಿ ಮಂತ್ರಿ ಆಗುವಂಥದ್ದು ಕನ್ಫರ್ಮ್ ಆಗಿದೆ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಸೇಡಂನ ಶಾಸಕರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಮೂಲಕ ಬಹುತೇಕ ಬಸವರಾಜ ರಾಯರೆಡ್ಡಿ ಅವರಿಗೆ ಅವಕಾಶ ಈ ಬಾರಿ ಸಿಗಲ್ವಾ ಈ ಅನುಮಾನ ಮತ್ತಷ್ಟು ದಟ್ಟವಾಗ್ತಾ ಇದೆ. ಅವರು ಬಹಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಕೊಪ್ಪಳದ ಕೋಟಾದಲ್ಲಿ ಬಹುಶಃ ಅವ್ರಿಗೆ ಅವಕಾಶ ತೆರೀಬಹುದು. ಎಚ್ ಕೆ ಪಾಟೀಲ್ರಿಗೆ ಇದುವರೆಗೆ ಕರೆ ಹೋಗಿರೋದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಹೀಗಾಗಿ ಎಚ್ ಕೆ ಪಾಟೀಲ್ರ ಬಂದಿಗೆ ಮುಂದಿನ ಹಂತದಲ್ಲಾದರೂ ಅದು ಬಸವರಾಜ ರಾಯರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಒಲಿಬಹುದಾ ಅನ್ನುವಂಥದ್ದು. ಭೈರತಿ ಸುರೇಶ್ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಈಗ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಅವ್ರಿಗೂ ಕೂಡ ಕರೆ ಮಾಡಿ ಆಹ್ವಾನಿಸಿದ್ದಾರೆ, ಬರಬೇಕು, ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತೇಳಿ. ಅಲ್ಲಿಗೆ ಕುರುಬ ಸಮುದಾಯದ ಕಡೆಯಿಂದ ಮಂತ್ರಿಗಳಾಗುವಂಥವ್ರಿಗೆ ಬಹುಶಃ ಇಬ್ಬರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಉತ್ತರ ಕರ್ನಾಟಕ ಭಾಗದ ಯಾವುದೇ ಶಾಸಕರಿಗೂ ಕೂಡ ಕುರುಬ ಸಮುದಾಯದಿಂದ ಮಂತ್ರಿ ಆಗುವಂಥ ಅವಕಾಶ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಇದರೊಂದಿಗೆ ದೃಢಪಡ್ತಾ ಇದೆ. ಯಾಕಂದರೆ ರಾಘವೇಂದ್ರ ಹಿಟ್ನಾಳ್ ಅವರು ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದರು. ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಅವಕಾಶ ಸಿಗಬಹುದು ಈ ಬಾರಿ ಅಂತೇಳಿತ್ತು. ಆದರೆ ಅವರಿಗೆ ಈ ಬಾರಿ ಅವಕಾಶಗಳು ಸಿಗುವಂತಹ ಲಕ್ಷಣ ಇಲ್ಲ. ಭೈರತಿ ಸುರೇಶ್ ಅವರಿಗೆ ಇಲ್ಲಿ ಮಂತ್ರಿ ಸ್ಥಾನ ಸಿಗ್ತಾ ಇದೆ ಅನ್ನುವಂಥದ್ದು. ಕೃಷ್ಣ ಬೈರೇಗೌಡರಿಗೂ ಕೂಡ ಈಗಾಗಲೇ ಕರೆ ಹೋಗಿದೆ. KJ ಜಾರ್ಜ್ ಅವರು ಆಲ್ರೆಡಿ ಅವರು ಮಂತ್ರಿ ಆಗ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಂತ್ರಿಗಳಾಗ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ, ಯುಟಿ ಖಾದರ್, ರಾಮಲಿಂಗ ರೆಡ್ಡಿ, ಹಾಗೆಯೇ ಶರಣ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಮೊದಲ ಹಂತದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ಡಾಕ್ಟರ್ ಯತೀಂದ್ರ, MP ಪಾಟೀಲ್, ಈಶ್ವರ್ ಖಂಡ್ರೆ, ಭೈರತಿ ಸುರೇಶ್, ಶರಣ ಪ್ರಕಾಶ್ ಪಾಟೀಲ್, ಇಷ್ಟು ಮಂದಿಗೆ ಈ ಬಾರಿ ಮಂತ್ರಿ ಆಗುವಂತಹ ಅವಕಾಶ ಸಿಕ್ಕಿದೆ. ಸಚಿವ ಸ್ಥಾನದ ಖಚಿತತೆಯ ಬಗ್ಗೆ ಇವತ್ತು ಶಿವಕುಮಾರ್ ಅವರು ಫೋನ್ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಖಾತೆಗಳ ವಿಚಾರದಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲದೇ ಇದ್ರೂ ಕೂಡ MP ಪಾಟೀಲ್ರು ಈಗಾಗಲೇ ಮಾತನಾಡಿದ್ದಾರೆ. ತೋರಿಸಿ. ಸ್ವತಃ ಮುಖ್ಯಮಂತ್ರಿ ಆಗುವಂಥವರು DK ಶಿವಕುಮಾರ್ ಅವರೇ ಕರೆ ಮಾಡಿ ಇವತ್ತು ನನಗೆ ತಿಳಿಸಿದ್ದಾರೆ. 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಒಂದು ದಿವಸ ನನಗೆ ಅವರು ಹೇಳಿ ನನಗೆ ಶುಭಾಶಯವನ್ನು ಕೋರಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೀನಿ. ಈ ಮೂಲಕ ನಾನು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಮ್ಮ ವಿರೋಧ ಪಕ್ಷದ ಲೋಕಸಭೆ ನಾಯಕರಂತ ರಾಹುಲ್ ಗಾಂಧಿ ಅವರಿಗೆ, ಹಾಗೂ ನಮ್ಮ ಹಿರಿಯ ನಾಯಕರಂತ ಶ್ರೀ ಸಿದ್ದರಾಮಯ್ಯನವರಿಗೆ, ಈಗ ಮುಖ್ಯಮಂತ್ರಿ ಆಗ್ತಿರುವಂಥ
ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನ ಅರ್ಪಣೆ ಮಾಡ್ತೇನೆ. ಸರ್, ಈ ಬಾರಿ ಸಂಪುಟದ ಆಯ್ಕೆ ಮಾಡಬೇಕಾದ್ರೆ ಸಾಕಷ್ಟು ಅಳೆದು ತೂಗಿ ಸಾಕಷ್ಟು ಟೈಮ್ ತಗೊಂಡು ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಎಲ್ಲವನ್ನ ವಿಚಾರ ಮಾಡಿಕೊಂಡು ಸಂಸದೆ ಮಾಡಿದ್ದಾರೆ. ಇದು ಪ್ರಥಮ ಹಂತ. ಇದಾದಮೇಲೆ ಮುಂದೆ ಕೆಲವೇ ದಿವಸಗಳಲ್ಲಿ ಎರಡನೇ ಹಂತದ ಸಂಪುಟದ ವಿಸ್ತರಣೆ ಮತ್ತು KPCCಯ ನೂತನ ಅಧ್ಯಕ್ಷ ಇದೆಲ್ಲವೂ ಕೂಡ ನಡೀತದೆ. ಬೆಂಬಲಿಗರಿಂದ ಅವರಿಗೆ ಒಂದು ಅಭಿನಂದನೆ ಜೊತೆಗೆ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಮೊನ್ನೆಯಿಂದ ಸ್ವಲ್ಪ ಗೊಂದಲದಲ್ಲಿತ್ತು. ಇವರಿಗೆ ಮತ್ತೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸಲಾಗುತ್ತಾ ಇಲ್ವಾ, ಈ ಗೊಂದಲ ಮುಂದುವರೆದಿತ್ತು. ಬಟ್ ಈಗ ಅಧಿಕೃತವಾಗಿ ಅವರಿಗೆ ಕರೆ ಬರ್ತಾ ಇದ್ದಂಗೆ ಸಂತಸದ ವಾತಾವರಣ. ಹೌದು, ಅವರಿಗೆ ಅತ್ಯಂತ ಆಪ್ತರು ಶರಣ್ ಪ್ರಕಾಶ್ ಪಾಟೀಲ್ ಅವರು. ಹಾಗೂ ಆ ಗುಲ್ಬರ್ಗ, ಯಾದಗಿರಿ ಎರಡು ಜಿಲ್ಲೆಯಲ್ಲಿ ಲಿಂಗಾಯತರ ಪ್ರಭಾವ ಸಾಕಷ್ಟಿದೆ. ಆ ಕಾರಣದಿಂದ ಅವರು ಖಂಡಿತವಾಗಿ ಖರ್ಗೆ ಅವರನ್ನು ಮಂತ್ರಿ ಮಾಡಿಸಿದ್ದಾರೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಲಿಸ್ಟಲ್ಲಿರುವಂಥವ್ರು ಯಾರಿಗೂ ಕೂಡ ಎಲ್ಲರೂ ಮೊದಲ ಹಂತದಲ್ಲೇ ಬಹುತೇಕ ಆದಂಗಿದೆ. ಈಶ್ವರ್ ಖಂಡ್ರೆ ಅವರು ಆಗಿದ್ದಾರೆ ಬೀದರ್ನಿಂದ, ಹಾಗೆಯೇ ಕಲಬುರಗಿಯಿಂದ ಮಗ ಆಗಿದ್ದಾರೆ, ಮತ್ತೆ ಪ್ರಿಯಾಂಕ್ ಖರ್ಗೆ ಕೂಡ ಅವಕಾಶ ಆಗಿದೆ. ಅವರು safe ಇನ್ನಿರುವಂಥದ್ದು ಯಾದಗಿರಿಯಿಂದ ಇರುವಂಥ ಅವಕಾಶ, ಅದು ಶರಣ್ ಪ್ರಕಾಶ್ ಪಾಟೀಲ್ ಅಲ್ಲಿ ದರ್ಶನಾಪುರ ಅವರಿಗೆ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಇದೆ. ಅವ್ರದ್ದು ಸೀಟು ಈಗ